ಅವನು ಇಂಚ ಪತ್ತ ಇನ್ನೊಂದು ತೋದಿಲ್ಲ ಏನಂತ ಚಂದ ಮೈನ ತಮಾರೆ ಈತ ಕೂಡ ಸ್ಟಾರ್ಟ್ ಎಲ್ಲ ಚಾನಲ್ ನ ಒಟ್ಟಿಗೆ ಕಾರಣಕರ್ತನಾದಂತ ಎಕ್ಕಡದ ಹನುಮಾಲ್ ಜನ ಗಮನಿಸಿರತ್ತೆ. ಇದು ನಮ್ದು ಗೋಂಕು ಜ್ಯೂಸ್ ಚಾನಲ್. ಸೊ ಈಗ ನಾವು ಕೊಲ್ಲಲಗಿರಿಯಿಂದ ನೀಲಾವರ ಹೋಗ್ತಿದ್ದೇವೆ. ನಮ್ಮ ಇನ್ನೊಬ್ಬ ಫ್ರೆಂಡ್ ಶೀತಲನ್ನು ಕರ್ಕೊಂಡು ಬರಲಿಕ್ಕೆ. ಅವನ ಮನೇಲಿ ಒಂದು ಚಹಾ ಕುಡಿದು ಮತ್ತೆ ಅಲ್ಲಿಂದ ಹಾಲಡಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೇವೆ. ಸೊ ಇಲ್ಲಿಂದ ಒಂದು ಗಂಟೆ ಉಂಟು ಹಾಲಡಿ ಬ್ರಿಡ್ಜ್ ಆತ. ಹಾಂ, ಅದೇ ನೋಡುವ ಹೇಗೆ ಆಗ್ತದೆ ಅಂತ ನಿಮಗೆ ತೋರಿಸ್ತೇವೆ. ಅದು ಬ್ರಿಡ್ಜ್ ಹೇಗೆ ಉಂಟಂತ, ಮತ್ತೆ ನೀವು ಕೂಡ ಹೋಗಿ ಗಮ್ಮತ್ತು ಮಾಡಿ. ನಾಯಿ ಲೆಜ್ಜಿ ಮಾರ ಗೊತ್ತೇನದ ನಾಯಿ ಬಂತು. ಒಂದು ನಾಯಿ ಬಂತು, ಒಂದು ನಾಯಿ ಬಂದಿತ್ತು, ಎರಡು ಬಂತು, ಬಂತು. ಸಾಬೇಕು ನಾವು ಅದಕ್ಕೆ ಬಂದದ್ದು. ರೆಡ್ ಫ್ಲಾಗ್ ನೋಡಿ. ಓ ಇಲ್ಲಿ ರೆಡ್ ಫ್ಲಾಗ್ ನಮ್ದು. ಇದಕ್ಕೆ ಇದು ಬಂತ, ರೋಮ ಬಂತ ನಾಯಿಗೆ. ಎಲ್ರು ಇದೆಲ್ಲ ಖಾಲಿ ತಿಂತಿನಲ್ಲೇ ಬಂದ್ ಮಾರೆ. ಸಾಕಂದೇಳಿ ಗೈಸ್, ನನಗೆ ಇದು ವ್ಲಾಗ್ಸ್ ಇದೆಲ್ಲ ABCD ಗೊತ್ತಿಲ್ಲ. ನಾನು ತಪ್ಪಿ ಈ ಕೆಲಸ ಮಾಡ್ತಿದ್ದೇನೆ. ಬೇರೆಯವರಿಗೆಲ್ಲ ಹೇಳಿ ಅವನೇ ಮಾಡ್ಬೇಕಾಗಿ ತಪ್ಪಿ ಅಂದ್ರೆ ಈಗ ಎಲ್ಲ ಒಟ್ಟಾಗಿ ಫೋರ್ಸ್ ಮಾಡಿ ಏನಾದ್ರು ತಪ್ಪು ಆಗಿದ್ರೆ ಕ್ಷಮಿಸಿ ಅಂತ. ಎಂತ ಐಸ್ ಪ್ಲಾಂಟಾ? ನೋಡಿ ದೊಡ್ಡದು ಅವೇ awesome guys. ಅವತ್ತೆಲ್ಲ ಸುಮಾರು ದೂರ. Sorry guys. ಇಂದು ಟ್ರೈನ್ ಬಟ್ಟೆ ಮಾರೆ. ಅತ್ತೆ ಮುಂದೆ ಟ್ರೈನ್ ಟ್ರೈನ್ ಇದೆ. ನೀರ್ದೆ ಇದು ಹೊರ ಇದೆ. ಅದೆಲ್ಲ ಗೈಸ್, ಇವರೆಲ್ಲ ಸುಮ್ಮನೆ ಕೂಗುದಾಯ್ತಾ? ಹಾಗೆ ಏನು ಆಗಿಲ್ಲ. ಹೆಣ್ಣು ನಾಯಿ ಆಗುದು. ಶೀತಲ್ ಕೇಳ. ಇಲ್ಲಿ ಒಂದು ಹೋಗ್ತಲ್ಲ. ಕಾರ್ ಹೋಗುದಿಲ್ವಾ? ಓಕೆ, ಸ್ವಲ್ಪ ದೂರ. ಓಕೆ ಸರಿ, ಥ್ಯಾಂಕ್ ಯು. ಇದೆ ಅಲ್ಪ ದುಮ್ಮು ನಡ್ಕೊಂಡ್ ಪೋಟಿ ಮುಲ್ಪನದಿಲ್ಲ ಅಲ್ಲಿ ಮೇಲೆ. ನೀವು ಹೇಳ್ತೀರಿ ಹೊರ ಈ ನೀರು ನೋಡಿ ಹೇಗುಂಟಂತ. ತೋರಿಸ ನೀರು ತೋರಿಸಲ್ಲಿ. ಪತನ್ ಒಂದೇ ಇಂಚೇತ ಲಾಕ ಇಂಚು ಬಲ್ಲ ಗೈಸ್. ಅಂತ ವಾಕಿಂಗ್ ಉಂಟು. ಎಷ್ಟು ಕಿಲೋಮೀಟರ್? ಆಗ ಯಾರು 10,000 ಕಿಲೋಮೀಟರ್ ಎಲ್ಲ ನಡೀತಾರೆ ಅಂತ ಹೇಳ್ತಿದ್ರು. ನೋಡುವ ಹೇಗೆ ಉಂಟು ಅಂತ. ಇದು ಒಬ್ಬ ಅಂದ್ರೆ ನೆಗೆಟಿವ್ ಮಾತಾಡಿ ಸಹ ನಾವು ಇರ್ಲಿ ಎಂತ ಇರ್ತದೆ ಅಂತ ನೋಡುವ ಅಂತ ಬಂದಿದ್ದೀನಿ. ಹೊರಡೋಗಿ ಎಂತ ಸಾವುಂಟ ಎಂತ ನೋಡ್ಲಿಕ್ಕೆ ಬರುದು? ನೀರು ನೋಡ್ಲಿಲ್ಲ ನೀವು? ಬ್ರಿಡ್ಜ್ ನೋಡ್ಲಿಲ್ಲ ನೀವು? ನಮ್ಮ ಹತ್ರ ಒಳ್ಳೆ ತೋಡಿತ್ತು ಮಾರ. ಇದಕ್ಕೆ ಚಾನಲ್ ಹೇಳ್ತಾರೆ. ಕೆನಲ್ ಎಂತ? ಕೆನಲ್ ಇಲ್ಲ, ಚಾನಲ್ ಹೇಳ್ತಾರೆ. ಅಲ್ಲಿ ನೋಡಿ ಬೈಕಿನವ್ರು ಹೋಗ್ತಿದ್ದಾರೆ ನೋಡಿ. ಕಿರಣ್ ವಿಡಿಯೋ ಮಾಡೋದು ಓದ್ಕೊಡ್ತೇನೆ. ಕೈ ಬಿಡ ನಾವು ಬರಲಿಕ್ಕೆ ಬಂದಿದ್ದೇವೆ. ಆದ್ರೆ ಇಲ್ಲಿ ಇವಾಗ ಇದು ಬ್ರಿಡ್ಜ್ ಕ್ರಾಸ್ ಮಾಡೋದು ತುಂಬಾ ಕಷ್ಟ ಉಂಟು. ಇವಾಗ ಒಬ್ಬೊಬ್ಬರಾಗಿ ಹೋಗಿ ಸ್ವಲ್ಪ ಪೂರ್ತಿ ಭಂಗ ಬಿಡುದು. ಓಕೆ, ಇಲ್ಲಿ ಸನ್ಸೆಟ್ ಆಗ್ತದೆ ನಾವು ಸ್ವಲ್ಪ ಹೊತ್ತಲ್ಲಿ. ಓಕೆ, ಇಲ್ಲಿಂದ ನಮಗೆ ಆ ಬ್ರಿಡ್ಜಿಗೆ ಹೋಗ್ಬೋದು. ಆ್ಯಕ್ಚುಲಿ ಇದು ಸೀಸನ್ ಅಲ್ಲ ಬರೋದು, ಮಳೆಗಾಲಕ್ಕೆ ಬರಬೇಕು.
ಫುಲ್ ಇನ್ನೂ ಜಾಸ್ತಿ ಗ್ರೀನರಿ ಇರ್ತದೆ. ಇದು ಚಾನಲ್ ಅನ್ನು ಹೀಗೆ ಫ್ಲೈಓವರ್ ತರ ಮೇಲೆ ಮಾಡಿ ಕಳಿಸಿದ್ದಾರೆ. ಬಲ್ಬ್ ಗನ್ನ ಏರ್ ಫಸ್ಟ್ ಮುಟ್ಟಿ ಹಿಡ್ದು ಯಾನ್ ಪಿರೋಡ್ ಬಲ್ಬ್ ಕ್ಯಾಮರಾ ಸೊ ಇದು ಬ್ರಿಡ್ಜ್ ಅಲ್ಲಿ ಎಂತ ಹೇಳ್ತಾರೆ, ಇದು ಯಾವಾಗಲೂ ಎಂತ ರೀಲ್ಸ್ ಅಲ್ಲೆಲ್ಲ ನೋಡಿ ನಾವು ಬರ್ಬೇಕಂತ ಅನ್ಕೊಳ್ತಿದ್ವಿ, ಆದ್ರೆ ಬರಬಹುದು ಈ ಜಾಗಕ್ಕೆ. ಕೆಲವು ಸಲ ಪ್ಲೇಸ್ ರೀಲ್ಸ್ ಅಲ್ಲಿ ಮಾತ್ರ ಚಂದ ಕಾಣ್ತದೆ, ರಿಯಲಿಸ್ಟಿಕ್ ಅಲ್ಲಿ ನೋಡುವಾಗ ಅಂಚಿದ ಅಲೆಜ್ಜಿ ಮಾರ ಅಂತ ಫೀಲ್ ಆಗ್ತದೆ. ಬಟ್ ಮಳೆಗಾಲಕ್ಕೆ ಬನ್ನಿ ಇನ್ನು ಜಾಸ್ತಿ ಇಲ್ಲಿ ಹೌದು, ಮಳೆಗಾಲ ಒಳ್ಳೆ ಸೀಸನ್. ನಮ್ಮ ಅಂಡಿ ಮುಟ್ಟ ಪೋದ್ ವರ್ಕನ್ನ ಸುಮಾರು ವಾಕ್ ಅಪ್ ಉಂಟು ನಮ್ಮ 1 ಕಿಲೋಮೀಟರ್ ಉಂಡು ಅಂದ್ ಮಾರ. ಜಾಸ್ತಿ ಉಂಟು 1 ಕಿಲೋಮೀಟರ್. ಉಂಡ್ಯಾ 1 ಕಿಲೋಮೀಟರ್ ಉಂಟು. 100 ಜಾಸ್ತಿ ಉಂಟು. ಎಲ್ಲಿ ಉಂಟು ನೋಡೋದು 200. ಕೆಲವರು ರವೀಂದ್ರ ಇದರಲ್ಲಿ ಬೈಕಲ್ಲಿ ಬರ್ಬೋದಲ್ಲ ಇಲ್ಲಿಗೆ? ಇಚ್ಛೆ ಮಿತ್ತಿದ ಇದರಿಂದ ಪೋಲಿ ರೀಲ್ಸ್ ಮಾಡಿದ್ದಾರೆ, ವಿಡಿಯೋಸ್ ಮಾಡಿದ್ದಾರೆ, ಡ್ರೋನ್ ಶಾಟ್. ಅಲ್ಲ ದುಂಪು ತಿರ್ಗಾ ನಿಂತ ಗೊತ್ತಿತ್ತು, ಅಲ್ಲ ತೂದು ಬರ್ಕೈತೆ ಎಲ್ಲ ಅಡಿಕೆ ಗಿಡ ಉಂಟು. ಸ್ಟ್ರೈಟ್ ಡೌನ್ ತೋರಿಸಾ ಎಂತಲ್ಲ ಗುಂಡಿ ತೋರಿಸಾ ಕೈಕಾಲು ನಡಕ್ತದೆ ಹೊಲ್ತಿರ್ತೀಯ ಆಚೆ ಹೋಗ್ಲಿಕ್ಕೆ. ಅದು ಫ್ಲೋರ್ ಅಲ್ಲ? ಫ್ಲೋರ್ ಹೌದು, ಒಟ್ಟು ನಂಗೆ ಎಂತ ಹೆದರಿಕೆ. ಹೌದಾ ನೋಡ, ಸ್ವಲ್ಪ ಡ್ರೈ ಫೀಲ್ ಆಗ್ತಿದೆ, ಬಟ್ ಇದು ಚೆನ್ನಾಗಿದೆ. ಕೆಳಗಡೆ ನೀರಿನ ಮೇಲೆ ನೀರು ಹೋಗ್ತಾ ಇದೆ. ಇದು ಚಾನೆಲ್ ಕೃತಕ ಎಲ್ಲ. ಸೊ ಚೆನ್ನಾಗಿದೆ ಪ್ಲೇಸ್, ಒಂದ್ಸಲ ಬಂದು ನೋಡುವಂಥ ಜಾಗ. ಅದು ಬಿಟ್ಟರೆ ಹೀಗೆ ಹ್ಯಾಂಗ್ ಔಟ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಕೆಳಗಡೆದು ನದಿ ಚೆನ್ನಾಗಿದೆ. ನನ್ನ ಕ್ಯಾಮರಾದಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ, ಬಟ್ ಆದರೆ ಝೂಮ್ ಮಾಡಿ ಝೂಮ್ ಸಹ ಇಲ್ಲ ಅಷ್ಟೊಂದು, ಬಟ್ ಚೆನ್ನಾಗಿದೆ. ಸತ್ಯವಾಗಿ ಹೇಳ್ತಿದ್ದೇನೆ, ಒಳ್ಳೆ ಪ್ಲೇಸ್. ಒಳ್ಳೆ ಉಂಟು, ಯಾರು ಸಹ ಬರ್ಲಿಕ್ಕೆ ಹೋಗ್ಬೇಡಿ ಮಾತ್ರ. ಏನಕ್ಕೆ ಬಂದು ಕಸ ಹಾಕಿ ಒಂದು ಹಾಳು ಮಾಡಬೇಡಿ ಅಷ್ಟೇ. ಸತ್ಯವನ್ಪೆ ಎಡ್ಡೆ ಪ್ಲೇಸ್. ಜೂನ್ ಜುಲೈ ಬಲಿ ಯು ವಿಲ್ ಫೀಲ್ ಆಸಮ್. ಹೈಟ್ ಬೋರ್ಡ್ಗೆ ಬರೋಡ್ಚಿ ಸ್ವಲ್ಪ ಗುಂಡಿ ಉಂಟು, ಕೆಳಗೆ ನೋಡಿದ್ರೆ ಕೈಕಾಲು ನಡಕ್ತದೆ. ಸೊ ಶೀತಲ್ ಅದಕ್ಕೆ ಹೇಳಿ ಸುಮ್ಮನೆ ಸದ್ಯಕ್ಕೆ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ಆಯಿತು. ಇವಾಗ ರಿಟರ್ನ್ ಹೋಗ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಹಾಲಾಡಿಯಲ್ಲಿ ಒಂದು ಹೋಟ್ಲ್ ಇದೆ ಅಂತೆ, ಗುರು ಕ್ಯಾಂಟೀನ್ ಅಂತ ಹೇಳಿ. ಸೊ ಅಲ್ಲಿ ನಾವು ಕಾಡಲ್ಲಿ ಸೌಂಡ್ ಬರ್ತದೆ, ಮತ್ತೆ ಏನಾದರೂ ತಿಂದು ಲೈಟಾಗಿ ಮತ್ತೆ ಸೀದಾ ಉಡುಪಿಗೆ ಹೊರಡುದು. ಎಸ್, ನಮ್ಮದು ಈಗ ಅವನಿಗೆ ಮೊಮೆಂಟಮ್ ಬೇಕು. ಹಾಲಾಡಿ ಬ್ರಿಡ್ಜ್ ನೋಡಿ ಆಯಿತು. ಈಗ ನಾವು ರಿಟರ್ನ್ ಹೋಗ್ತಿದ್ದೇವೆ. ಯಾವುದ್ರದ್ದೊಂದು ಒಳ್ಳೆ ಹೋಟೆಲ್ಗೆ ಹೋಗಿ ಒಂದು ಮಸಾಲೆ ದೋಸೆ ತಿನ್ಬೇಕಂತ ಅನ್ನಿಸ್ತುಂಟು ಎಲ್ರಿಗೂ. ಹಾಲಾಡಿಯಲ್ಲಿ ಒಂದು ಹೋಟೆಲ್ ಉಂಟು, ಗುರು ಕ್ಯಾಂಟೀನ್ ಅಂತ, ಒಳ್ಳೆ ವೈರಲ್ ಉಂಟು ಅದು. ಒಳ್ಳೆ ಹೋಟೆಲ್, ಬಟ್ ಅಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಆಗ್ತದೆ ಅದಕ್ಕೆ. ಸೊ ನಮ್ಮ ಶೀತಲ್ ಅವ್ರು ಹೇಳ್ತಿದ್ದಾರೆ ಅಲ್ಲಿ ಬೇಡ ಅಂತ. ಬೇರೆ ಟ್ರೈ ಮಾಡುವ, ಒಳ್ಳೇದು. ಯಾವುದೆಲ್ಲ ಬ್ಯಾಡ್ ಹೇಳಿದ್ರೆ ಅದೆಲ್ಲ ಒಳ್ಳೇದು. ಆಕ್ಚುಲಿ ತುಪ್ಪ ಇಷ್ಟ ಆದವರಿಗೆ ಅಲ್ಲಿ ಹೋಗ್ಬೋದು. ನಾವು ಯಾವಾಗಲೂ ಮಸಾಲೆ ದೋಸೆ ತಿನ್ನುವವರೇ, ಸೊ ನಮ್ಗೆ ಅದು ಇಷ್ಟ ಆಗೋದಿಲ್ಲ. ನೋಡುವ, ಒಂದೇ ಅದೇ ಹೋಟೆಲ್ ಹೋಗ್ತೇವೆ, ಇಲ್ಲಾಂದ್ರೆ ಬೇರೆ ಹೋಟೆಲ್ ಹೋಗ್ತೇವೆ. ನಾವೀಗ ಗುರು ಕ್ಯಾಂಟೀನ್ ಬಂದಿದ್ದೇವೆ. ಶೀತಲನ್ನು ನಾವು 3-1 ಅಂಕದಿಂದ ಸೋಲಿಸಿದ್ದೇವೆ. ಇದೇ ಗುರು ಕ್ಯಾಂಟೀನ್. ನಾವು ಹಾಲಾಡಿಯಲ್ಲಿ ಒಂದು ಫೇಮಸ್ ಹೋಟೆಲ್ ಅಂತ ಹೇಳಿದ್ಯಲ್ಲ, ಗುರು ಕ್ಯಾಂಟೀನ್ ಅಂತ. ಮ್ಯಾಪ್ ಹಾಕ್ಲಿಲ್ಲ, ಅಲ್ಲಿ ಹೋಗಿದ್ವಿ. ಅಲ್ಲಿ ರಶ್ ಇತ್ತು, ಅಂದ್ರೆ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ ನಾವು. ಅಲ್ಲಿ ಬುಕ್ಕಿಂಗ್ ಜಾಸ್ತಿ ಇತ್ತಂತೆ. ಸೊ ನಾವು ಅಲ್ಲಿ ಹೋಗಿ ಚಾ ಕುಡಿದು ಬಂದ್ವಿ. ಕರೆಕ್ಟ್ ನೋಡ, ಹಿಂದೆ ಚಾ ಕುಡಿದು ಈಗ ನಾವು ಹೋಟೆಲ್ ಲತಾ ಹೋಗ್ಬೇಕಂತಿದ್ದೇವೆ. ಕೋಟೆ ಹತ್ತಿರ ಬರ್ತದೆ, ಅದು ಬೆಸ್ಟ್ ಹೋಟೆಲ್. ನಿಮ್ಗೆ ಅಲ್ಲಿ ಎಂತ ಹೇಳುದು, ಅದು ಆಕ್ಚುಲಿ ನಮ್ಮ ಉಡುಪಿದೆ ಒಂದು ಒಳ್ಳೆ ಫೇಮಸ್ ಹೋಟೆಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ಎಲ್ಲ ಸೆಲೆಬ್ರಿಟೀಸ್ ಇದು ಫೋಟೋಸ್ ಎಲ್ಲ ಹಾಕಿದ್ದಾರೆ. ಅಂದ್ರೆ ಅದು ನಮ್ದು ಗೋಂಗು ಜ್ಯೂಸ್ ಟೀಮ್ ಇದು ಕೂಡ ಫೋಟೋ ಬರ್ತದೆ ಅಲ್ಲಿ ಸೆಲೆಬ್ರಿಟಿ ಆಗಿ. ನೋಡುವ, ಈಗ ಅಲ್ಲಿ ಹೋಗಿ ಒಂದು ಮಸಾಲೆ ದೋಸೆ ತಿನ್ನುವ. ಮಸಾಲೆ ದೋಸೆ ಅಲ್ಲ, ನಾವು ಮೆಂತ್ಯ ದೋಸೆ ತಿನ್ನೋದಲ್ಲಿ. ನೀವು ಅಲ್ಲಿ ಹೋಗಿ ಮೆಂತ್ಯ ದೋಸೆ ಟ್ರೈ ಮಾಡಿ, ಒಳ್ಳೆ ಟೇಸ್ಟ್.
ಹಾಗೆ ರಸಾಯನ ಕೂಡ ಒಳ್ಳೆ ಇರ್ತದೆ. ಇನ್ನೊಂದೆಂತ ನವರತ್ನ ನವರತ್ನ ಒಂದು ಜ್ಯೂಸ್ ಸಿಕ್ಕದಲ್ಲಿ ಅದು ಕೂಡ ಒಳ್ಳೆ ಉಂಟು. ಪೂರಿ ಕೊಡ್ತಾರೆ. ಪೂರಿ ಚೆನ್ನಾಗಿ ಅದು ಕೂಡ ಒಳ್ಳೆ ಉಂಟು. ನಿಮಗೆಲ್ಲ ಆರ್ಡರ್ ಮಾಡಿ ತೋರಿಸ್ತೇವೆ ನಾವು. ಬಿಲ್ ಒಂದು ನೀವು ಪೇ ಮಾಡಿ. QR ಕೋಡ್ ನಾವು ಕಳಿಸ್ತೇವೆ ಕಮೆಂಟಲ್ಲಿ. ನಾವೀಗ ಹೋಟೆಲ್ ಲತಾ ಹತ್ತಿರ ಬಂದಿದ್ದೇವೆ. ಟ್ರಾಫಿಕ್ ಉಂಟು ಇಲ್ಲಿ ಹತ್ತಿರದಲ್ಲಿ ಒಂದು ದೇವಸ್ಥಾನ ಉಂಟು, ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ, ಒಳ್ಳೆ ದೇವಸ್ಥಾನ. ಹೋಟೆಲ್ ಲತಾ ಬರೋ ಮುಂಚೆ ಅಲ್ಲಿ ಹೋಗಿ ಬನ್ನಿ, ಒಳ್ಳೇದಾಗ್ತದೆ. ಅದು ಕೂಡ ಫುಲ್ ರಶ್ ಉಂಟು ಇಲ್ಲಿ. ನೋಡುವ ಇಲ್ಲಿ ನಮಗೆ ದೋಸೆ ಕೊಡ್ತಾರ ಇಲ್ವಾ ಅಂತ. ಮಾಡಬೇಕಾಗ್ತದೆ ಅಂತ ದೋಸೆ ಕೊಡದಿದ್ರೆ ನಾವು ಚಾ ಕುಡಿದು ಹೋಗುವ. ಅಷ್ಟೆಂತಿಲ್ವಾ? ಆಯಿತು, ನಾವೀಗ ಹೋಟೆಲ್ ಹತ್ತಕ್ಕೆ ಹೋಗಿ, ಆ್ಯಕ್ಚುಲಿ ನಾವು ಮೆಂತ್ಯ ದೋಸೆ ಆರ್ಡರ್ ಮಾಡಲಿಕ್ಕೆ ಹೋದ್ವಿ, ಅಲ್ಲಿ ಖಾಲಿಯಾಗಿತ್ತು. ಸೊ ನಾವು 2 ಮಸಾಲೆ ದೋಸೆ ಮತ್ತು 2 ಚೆನ್ನ ಏನು ತಿಂದ್ವಿ? ಹಾಂ, ಪೂರಿ ಚೆನ್ನ ತಿಂದ್ವಿ. ನೀವು ಇಲ್ಲಿ ಟ್ರೈ ಮಾಡೋದಾದರೆ ಮೆಂತ್ಯ ದೋಸೆ ಟ್ರೈ ಮಾಡಿ, ಒಳ್ಳೆ ಇರ್ತದೆ. ಅದರ ಜೊತೆ ಪೂರಿ ಚೆನ್ನದ ಗ್ರೇವಿ ಒಳ್ಳೆ ಇತ್ತು. ಸೊ ನಮ್ಮದು ಇವತ್ತಿದ್ದು ಟ್ರಿಪ್ ಇಲ್ಲಿಗೆ ಎಂಡ್ ಆಗ್ತದೆ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.